ನಮಸ್ಕಾರ ಬಸ್ಸು, ನಾನು ನಿಮ್ಮ ಹೆರಿಟೇಜ್ ಕನ್ನಡಿಗ. ಇವತ್ತು ಹೊಸ ಪಯಣ ಸ್ಟಾರ್ಟ್ ಆಗ್ತಿದೆ. ಬೆಳಗ್ಗೆ ಸಕಲೇಶ್ಪುರ ಕಡೆ ಹೊರಟಿದ್ದೀವಿ. ಅಂಬಾರಿ ರೈಡರ್ಸ್ ಅವ್ರ ಜೊತೆ, ಮೈಸೂರು ಅಂಬಾರಿ ರೈಡರ್ಸ್ ಅವ್ರ ಜೊತೆ ಕುಮಾರ್ ಅವ್ರು ನಮ್ಮ ಜೊತೆ ಇದ್ದಾರೆ. ನಾನು ನಿಮ್ಮ ಜೊತೆ ಇದ್ದೀನಿ. ಇವತ್ತು ಒಂದು ಹೊಸ ವಿಡಿಯೋ ಜೊತೆ ಹೊರಗಡೆ ಬರ್ತಾಯಿದ್ದೀವಿ. ನೋಡಿ, ಮುಂದಿನ ಪಯಣದಲ್ಲಿ ನಮ್ಮ ಜೊತೇಲಿರಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವಂತೂ ಇಲ್ಲಿ ಆರಾಮಾಗಿದ್ದೀವಿ, ಅದಕ್ಕೋಸ್ಕರನೇ ರೈಡ್ನ ಮಾಡ್ತಾಯಿದ್ದೀವಿ. ಓಕೆ, ಎಲ್ಲರೂ ಮುಂದೆ ನಮ್ಮ ಪಯಣದಲ್ಲಿ ಭೇಟಿಯಾಗೋಣ. ಓಕೆ ಫ್ರೆಂಡ್ಸ್, ಅಕ್ಷಯ್ ಅವರು ಬಂದರು. నేను ಹೊರಡದೆ. ಅಕ್ಷಯ್ ಹೊರಡವಾ? ಆಲ್ ಸೆಟ್? ಸರಿ, ಬರ್ತೀವಿ. ಬಾಯ್. ಹೋಗಿ ಬರ್ತೀವಿ. ಹೊರಡವಾ? ಇದಕ್ಕೆ ರಾತ್ರಿನೇ ಹಾಕೋಗ್ಬಿಟ್ಟಿದೆ. ಇರ್ತಾ ಇರಲಿಲ್ವಲ್ಲ ಅಕ್ಷಯ್? ಈ ಥರ ಡೈಲಾಗ್ಗಳೆಲ್ಲ ಬರಬೇಕು. ಅಕ್ಷಯ್ ಮತ್ತು ನಮ್ಮ ನಂದ 3 ಜನನೂ ಕೊಲಾಬ್ರೇಟಾಗಿ, ಇಲ್ಲೂ ಒಂದು 20 ಜನ ಬರ್ತಾರೆ. 23 ಜನ ಕೊಲಾಬ್ರೇಟಾಗಿ ಮೈಸೂರಿಂದ ಸಕಲೇಶ್ಪುರಕ್ಕೆ ಆನ್ ದ ಬೈಕ್ ರೈಡ್ ಹೋಗ್ತಾಯಿದ್ದೀವಿ. ಆಫ್ ರೋಡಿಂಗ್ ಇರುತ್ತೆ, ಆಮೇಲೆ ಟನಲ್ ಒಳಗಡೆ ಹೋಗೋದೆಲ್ಲ ಇರುತ್ತೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲರೂ ಸ್ಟೇ ಟ್ಯೂನ್ಡ್ ಆಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕಂಪ್ಲೀಟ್ವರೆಗೂ ನೋಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನಮ್ಮ ಅಂಬಾರಿ ಟೀಮು ಎಲ್ಲರೂ ಅಲ್ಲಿದ್ದಾರೆ. ಓಕೆ, ಎಲ್ಲ ರೆಡಿಯಾಗಿ ಇವಾಗ ಹೊರಡಕ್ಕೆ ರೆಡಿಯಾಗಿದ್ದೀವಿ. ಲೈನಪ್ ಆಗಿ ದರ್ಶನ್ ಅವ್ರು ಹೋಸ್ಟ್ ಮಾಡ್ತಿದ್ದಾರೆ ಫಸ್ಟು, ನೆಕ್ಸ್ಟು ಎಸ್ಕಾರ್ಟು ಇನ್ನೊಬ್ಬರು ದರ್ಶನು. ಸೊ 1 by 1 ಎಲ್ಲರೂ ಜಾಯ್ನ್ ಆಗ್ತಿದ್ದೀವಿ. ಓಕೆ, ಹೊರಡ್ತಾ ಇದ್ದೀವಿ. ಎಲ್ಲರೂ ಲೈನಪ್ ಆಗಿ ಬ್ಯಾಕ್ ಟು ಬ್ಯಾಕ್ ಹೋಗ್ತಾಯಿದ್ದೀವಿ. ಇನ್ನೂ ಸ್ವಲ್ಪ ಜನ ಬರ್ತಾಯಿದ್ದಾರೆ. ನೋಡಿದ್ರಲ್ಲ, ಅಂಬಾರಿ ರೈಡರ್ಸ್ ಅವರು ಈ ಥರ ಹೋಸ್ಟ್ ಮಾಡಿಕೊಂಡು ಅದ್ಭುತವಾಗಿರೋವಂಥ ರೈಡ್ನ ಕರ್ಕೊಂಡು ಹೋಗ್ತಾಯಿದ್ದಾರೆ. ಮುಂದೆ ಏನಾಗುತ್ತೆ, ಹೇಗಿದೆ ರೈಡು ಅಂತೆಲ್ಲ ನೋಡೋಣ ಬನ್ನಿ. ಓಕೆ, ಕಂಡು ಹಿಡಿದಿದ್ದಾರೆ. ಸಕ್ಕತ್ತಾಗಿದೆ ರೂಟ್ ಮಾತ್ರ. ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಿರೋದೇ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಅಂತ ಹೇಳ್ಬೋದು. ನೇಚರ್, ಸೊ ಎಲ್ಲ ಸ್ವಲ್ಪ ಹಿಂದೆ ಉಳ್ಕೊಬಿಟ್ಟಿದ್ದಾರೆ ಅಂತ ಮೀಟಪ್ಗೋಸ್ಕರ ಇಲ್ಲಿ ನಿಲ್ಸಿದ್ದೀವಿ. ನೋಡಿ, ಎಲ್ಲರೂ ನಿಲ್ಸಿದ್ದೀವಿ. ಎಲ್ಲರೂ ಮೀಟಪ್ ಆದಮೇಲೆ ಒಟ್ಟಿಗೆ ಬಂದಮೇಲೆ ಒಟ್ಟಿಗೆ ಹೊರಡ್ತೀವಿ ಅಷ್ಟೇ. ಯಾರಾದರೂ ಮಿಸ್ ಆದ್ರಾ? ಮೋಸ್ಟ್ಲಿ ಇದು ಬ್ರೇಕ್ಫಾಸ್ಟ್ ಪಾಯಿಂಟ್ ಅನಿಸುತ್ತೆ. ಹೊಟ್ಟೆ ಹಸಿದೈತೆ. ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ ಎಲ್ಲರೂ. ಎಲ್ಲ ನಮ್ಮ ಬೈಕರ್ಸ್ ಎಲ್ಲ ಹಸ್ಕೊಂಡು ಬಂದವ್ರೆ. ಎಲ್ಲರಿಗೂ ಇವಾಗ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್. ದಿಸ್ ಈಸ್ ಕಾಲ್ಡ್ ಅ ಬೈಕರ್ಸ್ ಕಮ್ಯುನಿಟಿ. ರೈಡರ್ಸ್ ಎಲ್ಲ ಆನ್ ದ ರೋಡ್ ಆ್ಯಸ್ ಯೂಶ್ವಲ್. ದರ್ಶನ್ ಅವ್ರ ಲೀಡಲ್ಲಿ, ಅವ್ರ ಹಿಂದೆ ಡಾಮಿನಾರ್ ಲೀಡು, ನಿಖಿಲ್ ಸರ್. ಹೋಗಿ ನಾವು ಹೋಗ್ತಾ ಇರೋಣ ಬನ್ನಿ. ಗರ್ಜಿಸ್ಕೊಂಡು ಹೋಗ್ತಾ ಇರೋದೆ. ಇನ್ನೂ 51 ಕಿಲೋಮೀಟರ್ ಇದೆ. ಇಲ್ಲಿಂದ 58 ಕಿಲೋಮೀಟ್ರ್ ಹೋದರೆ ನೇಚರ್ ಕಾಲ್ಗೋಸ್ಕರ ಸ್ಟಾಪು. ಇಲ್ಲಿಂದ ಮುಂದಕ್ಕೆ ಆಮೇಲೆ
ಆ್ಯಕ್ಚುಲಿ ಏನಂದರೆ ರೈಡ್ ಮಾಡೋ ಟೈಮಲ್ಲಿ ಹೆವಿ ಬ್ರೇಕ್ಫಾಸ್ಟ್ ಆರ್ ಲಂಚ್ನ ತೊಗೋಬಾರ್ದು. ಯಾಕಂದರೆ ಫುಲ್ಲು ಬಾಡಿ ಸ್ಟ್ರೈನ್ ಆಗಿರುತ್ತೆ. ಹೊಟ್ಟೆಗೆ ಸ್ವಲ್ಪ ಮೆತ್ತಗಾದ ತಕ್ಷಣವೇ ನಮಗೆ ಒಳ್ಳೆ ನಿದ್ದೆ ಬಂದಂಗೆ ಆಗುತ್ತೆ. ಅದು ಬೇರೆ ಗಾಳಿಯಲ್ಲಿ ತೊಟ್ಲಲ್ಲಿ ತೇಲಾಡ್ದಂಗೆ ಹೋಗ್ತಾ ಇರ್ತೀವಿ. ಸೊ ಆವಾಗ ನಿದ್ದೆ ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಲೈಟ್ ಬ್ರೇಕ್ಫಾಸ್ಟು. ಬಟ್ ನಾನಂತೂ ಇವತ್ತು ತುಂಬ ಹೆವಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ನಂಗೆ ತುಂಬ ಹೊಟ್ಟೆ ಹಸಿವು ಆಗ್ತಿತ್ತು. ಆ್ಯಕ್ಚುಲಿ ಇಲ್ಲಿಂದ ಸಮಾಧಿಗೆ ದಾರಿ ನಮ್ಮ ಮೈಸೂರು ಅಂಬಾರಿ ಹೊರ್ತಿದ್ದ ಪ್ರಖ್ಯಾತ ಒಂದು ಆನೆ ಅರ್ಜುನನ ಸಮಾಧಿ ಇಲ್ಲೇ ಅಂತೆ. ಒಂದು ಬೋರ್ಡ್ ಹಾಕಿದ್ದಾರೆ. ಸೊ ಬೋರ್ಡ್ ಹತ್ರ ಹೋಗಿ ನೋಡ್ಕೊಬರೋಣ ಬನ್ನಿ. ಇಲ್ಲಿ ವೀರಮರಣ ಹೊಂದಿದ ಅರ್ಜುನನ ಸಮಾಧಿಗೆ ದಾರಿ. ಇವಾಗ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಹೋಗ್ಬೋದಾಗಿತ್ತು. ಬಟ್ ಎಲ್ಲರೂ ಹೇಗೆ ಹೋಗ್ತಾರೆ ಗೊತ್ತಿಲ್ಲ. ಆ್ಯಕ್ಚುಲಿ ಕ್ರೇಜಿಯಾಗಿ ಅರ್ಜುನನ ಸಮಾಧಿ ಹತ್ರ ಕರ್ಕೊಬತ್ತವ್ರೆ. ಅರ್ಜುನನ ಸಮಾಧಿ ನಮ್ಮ ಮೈಸೂರು ತಾಯಿ ಚಾಮುಂಡೇಶ್ವರಿ ಅಂಬಾರಿ ಹೊರ್ತಿದ್ದಂತಹ ಅರ್ಜುನನ ಸಮಾಧಿ. ಇದು ಒಳ್ಳೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ. ಒಳ್ಳೆ ಹೊಸಳ್ಳಿ ಗುಡ್ಡ ಹೆಂಗಣ್ಣ? ಹೌದಾ? ಹಾಂ 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 ಅಣ್ಣ, ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಓಕೆ ಅಣ್ಣ, ಥ್ಯಾಂಕ್ಸ್. ಅಣ್ಣನೂ ಒಬ್ಬರು ಇಲ್ಲಿ ಇದು ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಅವ್ರ ಹತ್ರ ಕೇಳ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ನೋಡೋಣ ಮುಂದೆ ಎಷ್ಟು ದೂರ ಇದೆ ಅಂತ. ನಾನು ಟೈಮ್ ಕವರ್ ಅಪ್ ಮಾಡೋದ ಅಂದ್ಕೊಂಡು ಫಾಸ್ಟಾಗಿ ಹೊಡ್ಕೊಂಡು ಮುಂದೆ ಹೋಗಿ ಹಿಂಗಾಯ್ತು ಕತೆ ನೋಡಿ. ಟೀಮ್ ಜೊತೆ ಹೋದಾಗ ಇದೊಂದು ಇಂಟರ್ಕಾಮ್ ಇಲ್ಲ ಅಂದರೆ ಇದೊಂದು ಸಮಸ್ಯೆ. ಫಸ್ಟು ನೆಕ್ಸ್ಟು ಏನೇ ಇರಲಿ ಒಂದು ಹೆಲ್ಮೆಟು ಚೆನ್ನಾಗಿರೋದು, ಒಂದು ಇಂಟರ್ಕಾಮ್ನ ಪ್ಲ್ಯಾನ್ ಮಾಡ್ತೀನಿ, ತೊಗೋತೀನಿ. ಒಳ್ಳೊಳ್ಳೆ ರೈಡ್ಗಳನ್ನ ಮಾಡ್ತೀನಿ. ಇದೊಂದು ಹಿಂಸೆ ಆಗಿಬಿಟ್ಟಿದೆ. ನಮ್ಮ ರೈಡರ್ಸ್ ಎಲ್ಲ ಮುಂದೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಇರಲಿ, ತೊಂದರೆ ಇಲ್ಲ, ಕ್ಯಾಚಪ್ ಮಾಡೋಣ, ಹಿಡಿಯೋಣ ಅವ್ರನ್ನೆಲ್ಲ. ಬ್ರೋ ಇದೇನಾ ಹೊಸಳ್ಳಿ? ಹೀಗೆ ಹೋಗ್ಬೇಕಾ? ಅವರೆಲ್ಲಿ ದರ್ಶನ್ ಅವರು? ಹಾಂ ಓಕೆ, ಹಾಂ ಓಕೆ ಬನ್ನಿ. ನಾನೇ ಲೀಡ್ ಮಾಡ್ತಾಯಿದ್ದೀನಿ ಇವಾಗ ಹೊಸಳ್ಳಿ ಗುಡ್ಡಕ್ಕೆ. ಆ್ಯಕ್ಚುಲಾಗಿ ದರ್ಶನ್ ಅವರು ಎಲ್ಲಿದ್ದಾರೋ ಏನೋ ಅಂತ ಗೊತ್ತಿಲ್ಲ. ಅವ್ರನ್ನ ಹುಡ್ಕೊಂಡು ಇವಾಗ ನಾವೆಲ್ಲರೂ ಹೋಗ್ತಾಯಿದ್ದೀವಿ. ಸೊ ಅಣ್ಣವ್ರನ್ನ ಕೇಳೋಣ. ಅಣ್ಣ ಹೊಸಳ್ಳಿ ಗುಡ್ಡ ಹಿಂಗೆ ಅಲ್ವಾ ಸ್ಟ್ರೀಟಾ? ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಸ್ಟ್ರೈಟ್ ಒಂದೇ ರೋಡ್ ಅಂತೆ, ಎಲ್ಲೂ ತಿರ್ಗಂಗಿಲ್ಲ. ಹತ್ಸು ಬೆಟ್ಟ ಜೈಗೆ ಮಾತ್ಮಲಯ್ಯ ಅಂದ್ಕೊಂಡು. ಇದು ಆ್ಯಕ್ಚುಲಿ ಹೊಸಳ್ಳಿ ಬೆಟ್ಟದ ವಿಶೇಷತೆ ಅಂತಂದರೆ ಆಫ್ ರೋಡಿಂಗ್. ನಮ್ಮ ರುದ್ರಂದು ಕೆಪಾಸಿಟಿ ಇವಾಗ ಗೊತ್ತಾಗುತ್ತೆ ಏನು ಅಂತ. ರುದ್ರ ನುಗ್ಗು ರುದ್ರ, ಕಮಾನ್ರೆ ರುದ್ರ ನುಗ್ತಾನೆ. ರುದ್ರ ಬಂದು ರುದ್ರ ತಾಂಡವ ಆಡ್ಕೊಂಡೇ ಬರ್ತಾ ಇದ್ದಾನೆ. ಪ್ರಕೃತಿ ವೈಭೋಗದ ಸೊಬಗು. ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ. ಕಮಾನ್, ಹಚ್ಚಿ ನುಗ್ಲಿ ಬನಾನ. ಡಕಾರ್ ರೇಸ್ ಇವಾಗ. ಆ್ಯಕ್ಚುಲಿ ಇವಾಗ ಮಾಡುವಾಗಿಲ್ಲ.
Go on, it's Friday night. Oh. ಅಲ್ಲಿ ಆಫ್ ರೋಡಿಂಗ್ ಟ್ರಯಲ್ಗಳಲ್ಲಿ ಒಬ್ಬರು ಹೋಗಿದ್ದಾರೆ ನಮ್ಮ ಟೀಮವರು. ಸೊ ಅವ್ರನ್ನ ನೋಡ್ಕೊಂಡು ನಾನು ಹೋಗ್ತಾಯಿದ್ದೀನಿ. ಫಸ್ಟು ನೋಡೋಣ. ಫುಲ್ ಕ್ರೇಜಿ. ಹೌದು, ಬಟ್ ರಿಸ್ಕ್ ಇದೆ ಬ್ರೋ. ಲಾಸ್ಟ್ ಟೈಮ್ ಕಾಗಿನಾರದು ಹೋಯ್ತಿವಲ್ಲ, ಅಷ್ಟೇ ಕಾಣಿಸ್ತೈತಲ್ಲ, ಅದೇ ತರ ಇರೋದು. ಹೌದಾ? ಇದೇ ಗಾಡಿಯಲ್ಲಿ ಹಚ್ಕೊ ಹೋಗಿದ್ದೀನಿ. ಇಳಿಸ್ಬೇಕಾರೆ ಭಯ ಆಗೋಯ್ತು. ಆಮೇಲೆ ಮುಂದ್ಗಡೆ ಒಬ್ಬ ನಿಲ್ಸ್ಕೊಂಡು ಹಿಂದ್ಗಡೆ ಒಬ್ಬ ನಿಲ್ಸ್ಕೊಂಡು ಹಚ್ಚಿರೋದು. ಹಚ್ಚೋದ್ಕಿಂತ ಇಳಿಸೋದು ಬೇಕಾದ್ರೆ ಜಾಸ್ತಿ. ಹಾಂ, ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದ್ವಿ. ಹಿಂಗೆ ಇದೇ ಬಿರ್ಸಲ್ಲಿ ಮೇಲೆ ಕದಿಸ್ಬಿಡ್ತಿದ್ದೆ. ಸೆಟ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಆಗಬೇಕಿದೆಲ್ಲ. ಪ್ಲೀಸ್ ಕೈಂಡ್ಲಿ ಹೆಲ್ಪ್. ಹಾಂ, ಪೆಟ್ರೋಲ್ ಸುರಿತು. ಹಾಂ ಹಾಂ ಅವ ಹೆಂಗೆ ಇಳಿಸೋದು ಇವಾಗ? ಕ್ಲಚ್ ರೈಟ್ ಆಗ್ಬಿಡ್ತು. ಹತ್ಲಾ? ಯಾರು ತೆಗಿತೀರಾ? ಹಾಂ, ಚೆನ್ನಾಗಿ ಬಿದ್ದೆ ಆದ್ರೂ. ನೀವು ಹೋಗಿ ಸ್ಪೀಡ್ ನೋಡಿದ್ರೆ ಹೋಗ್ಬಿಡ್ತೀನಿ ಅನ್ಕೊಂಡು. ಹಾಂ, ಇದೇನಾರ ಆಯ್ತಾ ಕ್ಯಾಮ್ರಾ ನೋಡು. ಅಯ್ಯಪ್ಪ, ಗುಡ್ಡ ಆಫ್ ರೋಡಿಂಗ್ ಮುಗಿಸ್ಕೊಂಡು ಎದ್ದು ಬಿದ್ದು ಇವಾಗ ಮತ್ತೆ ವಾಪಸ್ಸು ಕಾಗಿನೆರೆ ವ್ಯೂ ಪಾಯಿಂಟ್ ಕಡೆಗೆ ಹೋಗ್ತಾ ಇದ್ದೀವಿ. ಎಲ್ಲ ರೈಡರ್ಸ್ ರೆಡಿ ಆಗಿದ್ದಾರೆ. ನಮ್ಮ ಬ್ರೋ ಒಂದು ಒಳ್ಳೆ ರೈಡ್ನ ಮುಗಿಸ್ಕೊಂಡು ಬಂದರು ಆಫ್ ರೋಡಿಂಗ್ನ. ನೆಕ್ಸ್ಟು ಹಿಂಗೆ ಅಣ್ಣ ಸಜೆಸ್ಟ್ ಮಾಡಿದ್ರು ಈ ಥರ ಇಲ್ಲಿ ಹೋಗ್ಬೋದು ಅಂತ.
ಅಮ್ಮನವ್ರ ದೇವಸ್ಥಾನ. ಚಾಮುಂಡಮ್ಮ ಕಾಪಾಡಮ್ಮ. ಕಾಗಿನೆರೆ ಚಾಮುಂಡೇಶ್ವರಿ ದೇವಸ್ಥಾನ ಮಹೋತ್ಸವ. ಇವತ್ತೇನೋ ವಿಶೇಷ ಪೂಜೆ ಬೇರೆ ನಡೀತಾ ಇದೆ. ಅಲಂಕಾರ ಎಲ್ಲ ಮಾಡಿದ್ದಾರೆ, ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಯಾವುದೋ ಹಬ್ಬ ನಡೀತಾ ಇರಬೇಕು. ಊಟನಾದ್ರು ಸಿಕ್ಕಿದ್ರೆ ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಓ ವಾವ್, ಇಲ್ಲೊಂದು ಚಿಕ್ಕದು ವಾಟರ್ ಕ್ರಾಸಿಂಗ್ ಇದೆ. ಅಲ್ಲಿಂದ ವಾಟರ್ ಕ್ರಾಸ್ ಮಾಡಿಕೊಂಡು ಆನೆ ಲದ್ದಿ. ವಾವ್, ಆನೆ ಎಲ್ಲ ಬಂದು ಆನೆ ಲದ್ದಿ ಎಲ್ಲ ಹಾಕಿದೆ. ಇವರೇ ನಮ್ಮ ಗೈಡು. ಒಳ್ಳೆ ಬೆಟ್ಟದ ಹೂವು. ಹಾಂ, ಎಷ್ಟು ಗೊತ್ತಾ ಇಲ್ಲಿ ಒಂದು 3 ವಾಟರ್ ಕ್ರಾಸಿಂಗ್ ತನಕ ಹೋಗಿದೆ. 1 2 3 ಆಮೇಲೆ ರಿಟರ್ನ್ ಮಾಡ್ತೀವಿ. ಆಮೇಲೆ 3 ಹಂಗೆ ಆ ಕಡೆ ಹೋದ್ರೆ ಫಾರೆಸ್ಟ್ ಇದೆ. ಸರಿ, ಇಲ್ಲೇ ಇರ್ತೀರಲ್ವಾ? ಅಲ್ಲೇ ಮೇಲ್ಗಡೆ ಅಲ್ಲಿ ಹೋಗಿ ಬರ್ತೀವಿ. ಬನ್ನಿ. ನೇಚರಲ್ಲಿ ಬಂದು ಈ ಥರ ಬಾಟ್ಲೆಲ್ಲ ಹಾಕಿ ಹಾಳು ಮಾಡಿ ಮಡಗಿದ್ದಾರೆ. ಹೌದೌದು, ಎಲ್ಲ ಬಾಟ್ಲು ಪ್ಲಾಸ್ಟಿಕ್ ಎಲ್ಲ ಹಾಕಿ ಪ್ರಾಣಿ ಎಲ್ಲ ಬಂದರೆ ಸುಮ್ಮನೆ ತೊಂದರೆ ಆಗುತ್ತೆ. ಆನೆ ಎಲ್ಲ ಬಂದರೆ ಈ ಥರ ಎಲ್ಲ ಮಾಡಬಾರ್ದು. ಜನಗಳು ಸ್ವಲ್ಪ ಬುದ್ಧಿವಂತರಾಗಿ. ಬೇರೆ ಸಿಟಿಯಿಂದ ಬಂದವರು ಗೊತ್ತಾಗಲ್ಲ ಜಾಗ ಇದು. ಎಲ್ರಿಗೂ ಜಾಗ ಫೇಮಸ್ ಆಗ್ಬೋದು. ವೀಕೆಂಡ್ ಬಂತು ಅಂದರೆ ಈ ಕಡೆ ಆಲ್ಮೋಸ್ಟ್ ಯಾವ ಹೋಮ್ ಸ್ಟೇ ರಿಸಾರ್ಟ್ನವರೆಲ್ಲ ಇದ್ದಾರೆ, ಅವರೆಲ್ಲ ಬಂದು ಇಲ್ಲಿ ಕರ್ಕೊಂಡು ಹೋಮ್ ಸ್ಟೇ ರೆಸಾರ್ಟ್ದೇ ಪ್ರಾಬ್ಲಮ್ಗಳು ಅವ್ರು ಬಂದು ಇಲ್ಲಿ ಕರ್ಕೊಂಡ್ಬರ್ತಾರ. ಅಟ್ಲೀಸ್ಟ್ ಅವ್ರು ಕರ್ಕೊಂಡ್ಬಂದಿದ್ದು ಅವರೇ ತಗೊಂಡೋದ್ರೆ ಪರವಾಗಿಲ್ಲ. ಹೌದೌದು. ನೋಡಿ, ಮೊನ್ನೆ ಫುಲ್ ಫಿಲಪ್ ಆಗಿತ್ತು. ಆನೆ ಬಂದು ಎಲ್ಲ ಹೊಡೆದು ಎಷ್ಟು ಹೋಗಿತ್ತು. ಆನೆದ ಇದು ಆನೆ ಅಂದ್ರೆ ಏರಿಯಾಗೆ ಬಂದಾಗ ನಾವು ಎಷ್ಟು ಬೇಕು ಹಂಗೆ ಸುಮ್ಮನೆ ತಗೊಂಡು ಹೋಗ್ಬೋದು. ಬೇರೆ ಥರ ಹಿಂಗಾದ್ರೆ ಇವೇ ಆಗೋದು. ಹೌದೌದು. ಓಡೋಣ. ಓಕೆ, ಮುಂದೆ ಹೋಗೋಣ. ಮುಂದೆ ಒಂದು 3 ವಾಟರ್ ಕ್ರಾಸಿಂಗ್ ಇದೆ, ಫಿನಿಷ್ ಮಾಡ್ಕೊಂಡು ವಾಪಸ್. ಈ ಥರ ಎಲ್ಲ ಬಂದು ಜಂಗಲಲ್ಲಿ ಸುತ್ತಬೇಕು ಅಂದರೆ ಜೀವನದಲ್ಲಿ ಪುಣ್ಯ ಮಾಡಿರಬೇಕು. ಏನು ಗುರು ಇದು? ಎಲ್ಲಿ ಗುರು ಇದು ಆಫ್ ರೋಡಿಂಗು? ವಾವ್, ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ. ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಹೌದು ಹೌದು, ಅದೆಲ್ಲ ಫ್ರೆಶ್ ಇದೆ. ಈ ಥರ ಹುಚ್ಚಾಟ ಯಾರೂ ಮಾಡಲ್ಲ, ನಾವು ಮಾಡ್ತಾಯಿದ್ದೀವಿ. ನಮ್ಮ ಕೈಗಳಲ್ಲಿ ಮಾತ್ರನೇ ಸಾಧ್ಯ ಈ ಥರ ಹುಚ್ಚಾಟಗಳು. ಆಲ್ಮೋಸ್ಟು ಕ್ರೇಜಿ ಎಕ್ಸ್ಪೀರಿಯನ್ಸು. ಉದ್ದಕ್ಕೂ ಆನೆ ಲದ್ದಿ. ಯಪ್ಪ, ಏನೋ ಗ್ರೂಪ್ ಡಿಸ್ಕಷನ್ ನಡೀತಾ ಇದೆ ಒಟ್ಟಿನಲ್ಲಿ.
ಇಂಥ ಜಾಗಗಳನ್ನ ಫ್ರೆಶ್ ಇದೆ ಬೇಡ. ಫ್ರೆಶ್ ಇದೆ ಬೇಡ, ಅದು ನೋಡಿದ್ರೆ ಗೊತ್ತಾಗತ್ತೆ, ಸುಮ್ಮನೆ ರಿಸ್ಕು. ಹಾಂ, ಆನೆ ಲದ್ದಿ ಇದೆ, ಫ್ರೆಶ್ ಇದೆ, ಸೊ ಬೇಡ, ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹುಷಾರು. ಒನ್ ಅವರ್ 2 ಅವರ್ ಆಗಿದೆ ಅಷ್ಟೇ ಪಾಸಾಗಿ, ಇಲ್ಲೇ ಎಲ್ಲಾದರೂ ಮೇಯ್ತಾ ಇರುತ್ತೆ, ಬೇಡ. ಹೋಗೋಣ ಮಾಡಿ ಬೇಕಾರೆ, ಆಮೇಲಿಂದ ಕಳ್ಸ್ಕೊತೀನಿ. ಅಷ್ಟು ಆನೆದು ಫ್ರೆಶ್ ಲದ್ದಿ ಒಳಗಡೆ ಐತೆ. ಓ ಸಾರಿ, ಓಯ್ ಫುಲ್ ಗಾಬರಿಯಾಗಿ ಎರಾಬಿರಿ ಓಡಿಸ್ಕೊ ಬಂದ್ಬಿಟ್ಟು ಎಲ್ಲರೂ ವಾಪಸ್ ತಿರುಗಿಸ್ತಾ ಇದ್ದೀವಿ, ಫುಲ್ ಕ್ರೇಜಿ. ಸಾಕಪ್ಪ. ಈ ಥರ ಲೈಫಲ್ಲಿ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ, ಜೀವನದಲ್ಲಿ ಒಂದು ಸರಿ ಏನಾದರೂ ಮಾಡಲೇಬೇಕು, ಮಾಡಿ. ಆದರೆ ಗ್ರೂಪ್ ವೈಸಲ್ಲಿ ಬನ್ನಿ, ಒಬ್ಬೊಬ್ಬರೇ ಅಂತೂ ದೇವರನ್ನೇ ಬರೋಕ್ಕೆ ಹೋಗ್ಬೇಡಿ. ಬಂದರೆ ಅಂತೂ ಎಲ್ಲರೂ ನೇಚರ್ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ನ ಮಾಡ್ಕೊಂಡು ವಾಪಸ್ಸು ಓಡ್ತಾ ಇದ್ದೀವಿ. ಇವಾಗ ನಾನಂತೂ ಸ್ನಾನ ಮಾಡಿದೆ. ಓ ಮಳೆ ಬಂತು, ಬೀಳ್ತು. ರೈನ್ ಗೇರ್ ಹಾಕೋಬಿಟ್ರೆ ಬೆಸ್ಟು. ಹಾಂ, ಅಕ್ಷಯ್ ರೈನ್ ಗೇರ್ ಹಾಕೋಬಿಡು. ಆ್ಯಕ್ಚುಲಿ ಮಳೆ ಬರೋಂಗಾಯ್ತು, ಮಳೆ ಬರ್ತಾ ಇದೆ. ಸೊ ಎಲ್ಲರೂ ರೈನ್ ಗಾರ್ಡ್ ಹಾಕೊಂಡು ರೆಡಿ ಆಗ್ತಿದ್ರೆ ಬಂದಿದ್ದೀವಿ ಲಾಸ್ಟ್ ಡೆಸ್ಟಿನೇಷನ್ಗೆ, ಸ್ಟೇ ಆಗೋ ಕಡೆ. ಎಲ್ಲರೂ ಹೊಟ್ಟೆ ಹಸ್ತಿ ಸುಸ್ತಾಗ್ಬಿಟ್ಟವ್ರೆ, ಎಲ್ಲರೂ ಊಟಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ನಾನು ಸದ್ಯಕ್ಕೆ ಊಟಕ್ಕೆ ಹೋಗ್ತಾಯಿದ್ದೀನಿ. ಇದೇನು ಸ್ಟೇ ಆಗೋ ಜಾಗ, ನೀವು ನೋಡಿ. ನೀವು ಫುಲ್ ಸ್ಟೇ ಏನಂತೀರಾ?